ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಸಿಹಿ ಗೆಣಸಿನ ಹಲ್ವಾ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಸಿಹಿ ಗೆಣಸು ನಮ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಹಾಗೆ ತಿನ್ನೋದಿಲ್ಲ ಅಲ್ವಾ, ಈ ರೀತಿ ಹಲ್ವಾ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ ಸಿಹಿ ಗೆಣಸನ್ನ ನೀಟಾಗಿ ಮಣ್ಣು ಹೋಗೋ ತನಕ ಒಂದು 2-3 ಸರಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ತುರ್ಕೊಳ್ಳೋಣ. ತುರಿದ್ಬಿಟ್ಟು ನೀವು ಇನ್ನೂ ಸಣ್ಣ ಜಾರಿಯಲ್ಲಿ ತುರ್ಕೊಳೋದಿದ್ರೆ ತುರ್ಕೋಬೋದು, ಇಲ್ಲಾಂದರೆ ಈ ರೀತಿ ತುರಿದು 1-2 ರೌಂಡ್ ನಾನು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ತೀನಿ. ಬನ್ನಿ ಎಲ್ಲ ತುರ್ಕೊಂಡು ಬಂದುಬಿಡ್ತೀನಿ. ಆನಂತರ ಮಿಕ್ಸಿ ಜಾರಿಗೆ ನಾವು ತುರಿದಿಟ್ಟಂತಹ ಸಿಹಿ ಗೆಣಸು, ಹಾಗೆ ಏಲಕ್ಕಿ 1-2, ಹಾಗೆ ಸೋಂಪಿನ ಕಾಳನ್ನು ಹಾಕಿಬಿಟ್ಟು 1-2 ಟೇಬಲ್ ಟೀ ಸ್ಪೂನಷ್ಟು ಸೋಂಪಿನ ಕಾಳನ್ನು ಹಾಕಿಬಿಟ್ಟು ಇದನ್ನು 1-2 ರೌಂಡು ಮಿಕ್ಸಿ ಮಾಡ್ಕೊಂಡು ಬಂದುಬಿಟ್ಟು 1-2 ಟೇಬಲ್ ಟೀ ಸ್ಪೂನಷ್ಟು ನೀರು ಹಾಕಿ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಆನಂತರ ಬಾಣಲಿಗೆ ಚಿರೋಟಿ ರವೆಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ನಾವು ಹುರಿದು ತಗೊಳ್ಳೋಣ. ಚಿರೋಟಿ ರವೆನ ಇದು ಹಾಕಿದರೆ ನಮಗೆ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಈ ರವೆ ಸ್ವಲ್ಪ ಬಿಸಿ ಆಗೋ ತನಕ ನಾವು ಇದನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ತುಪ್ಪ ಹಾಕಿ ನೀವು ಬೇಕಿದ್ರೆ ಹುರ್ಕೋಬೋದು. ನಾನು ಹಾಗೆ ಹುರಿದಿದ್ದೀನಿ. ತುಪ್ಪ ಹಾಕಿಬಿಟ್ಟು ಹುರಿಯಿರಿ. ನಾನು ಮರ್ತು ಹೋದೆ ತುಪ್ಪ ಹಾಕೋದು. ತುಪ್ಪ ಹಾಕಿಬಿಟ್ಟು ಚಿರೋಟಿ ರವೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಕೈ ಆಡ್ದೇ ಇದೇ ರೀತಿ ಪ್ಯಾನಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ತುಪ್ಪ ಹಾಕಿ, ಇಲ್ಲ ಅಂದರೆ ಪ್ಯಾನಲ್ಲಿ ಅದು ತಳ ಹತ್ತು ಹೋಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಂದು ಮಕ್ಕಳು ಈ ರೀತಿ ಬಿಸಿ ಆದರೆ ಸಾಕು ಫ್ರೆಂಡ್ಸ್. ಕೆಲವೊಂದು ಮಕ್ಕಳು ಗೆಣಸನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿ ಮರಗೆಣಸಿನ ಹಲ್ವಾ ಕೂಡ ನಾನು ಮಾಡೋದು ಹೇಗೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಹಾಗೆ ಮರಗೆಣಸಿನ ಪಾಯಸ ಮಾಡೋದು, ಹಾಗೆ ಮರಗೆಣಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ರೀತಿ ಚಪಾತಿನ ಮಾಡಬೇಕು, ಪರೋಟನ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ, ನಾನು ಪ್ರತಿಯೊಂದು ವಿಡಿಯೋನು ತುಂಬ ಹೆಲ್ತಿಯಾಗಿರೋದು, ನಾವು ಹಳೆಯ ಕಾಲದಿಂದ ಏನೇನೆಲ್ಲ ಸೇವಿಸ್ತಾ ಬಂದಿದ್ದೀವಿ ಅಂಥ ವಿಡಿಯೋಗಳು ಮಾತ್ರ ನಿಮಗೆ ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಮಕ್ಕಳಿಗೆ ಹೆಲ್ತಿಯಾಗಿರೋ ರೆಸಿಪೀಸು, ಆಮೇಲೆ ಮಕ್ಕಳಿಗೆ ಯಾವ ಪದಾರ್ಥನ ನಾವು ಹೆಚ್ಚಾಗಿ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋಸು ನಮ್ಮ ಚಾನಲಲ್ಲಿದೆ. ದಯವಿಟ್ಟು ನಮ್ಮ ಚಾನಲ್ಗೆ ಒಂದ್ಸರಿ ವಿಸಿಟ್ ಮಾಡಿ ಈ ವಿಡಿಯೋನ ಬೇಕಾದ್ರೆ ನೀವು ನೋಡ್ಕೋಬೋದು. ಈ ರೀತಿ ಒಂದು ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಸ್ವಲ್ಪ ಇದನ್ನು ಇದೇ ರೀತಿ ಬಾಣಲಿಯಲ್ಲಿ ಕೈ ಆಡಿಸ್ತಾ ಸ್ವಲ್ಪ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು. ತಳ ಹತ್ತಲಿಕ್ಕೆ ಬಿಡಬಾರ್ದು ಫ್ರೆಂಡ್ಸ್. ಹೀಗೆ ಒಂದು ಸ್ವಲ್ಪ ನೀಟಾಗಿ ಇದನ್ನು ತಳ ಬಿಡಿಸಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಕಲರ್ ಚೇಂಜ್ ಆಗಿ ಎಲ್ಲ ಒಂದು ಸ್ವಲ್ಪ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದೇ ರೀತಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೋಬೋದು. ನಾನು ಇವಾಗ 3-4 ಚಮಚ ನೀರು ಹಾಕ್ತಾಯಿದ್ದೀನಿ. 3 ಅಥವಾ 4 ಟೇಬಲ್ ಟೀ ಸ್ಪೂನಷ್ಟು ಹಾಕಿದರೆ ಸಾಕು ಅನಿಸುತ್ತೆ ನೀರು. ಯಾಕಂದರೆ ಒಂದು ಸ್ವಲ್ಪ ತಳ ಹತ್ತುತ್ತಲ್ವ, ಆ ಕಾರಣಕ್ಕೆ. ಇಲ್ಲಾಂದರೆ ನೀವು ತುಪ್ಪನೂ ಕೂಡ ಈ ಟೈಮಲ್ಲಿ ನೀವು ತುಪ್ಪನೂ ಹಾಕ್ಕೋಬೋದು. ನಾನು ಇದಕ್ಕೆ ಸುಮಾರು ಒಂದು ದೊಡ್ಡ ಸ್ಪೂನಿಂದ ತುಪ್ಪ ಹಾಕ್ತೀನಿ ಇವಾಗ. ಅದೊಂದು ಸ್ವಲ್ಪ ವಿಡಿಯೋ ಮಧ್ಯೆ ಮಿಸ್ ಆಗಿಬಿಟ್ಟಿದೆ. ನೀವು ತುಪ್ಪ ಹಾಕ್ಕೊಳ್ಳಿ. 5-6 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ತಳ ಹತ್ತೇನೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮರಗೆಣಸು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮೂಳೆಗಳು ಗಟ್ಟಿ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ನಾನು ನೋಡಿ ಇದು 1 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಸ್ಪೂನ್ ಇದೆಯಲ್ವ, ಆ ಸ್ಪೂನಿಂದ ನಾನು 1 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಬಟ್ ಇವಾಗ ನೋಡಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈ ಸ್ಪೂನಿಂದ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನೋಡಿ, ಬಾಣಲಿ ಹಿಂದ್ಗಡೆ ತುಪ್ಪ ತುಂಬ ನಿಂತ್ಕೊಂಡಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ರುಚಿಗೆ ತಕ್ಕಷ್ಟು, ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಚಳಿಗಾಲ ಇರೋ ಕಾರಣದಿಂದ ತುಪ್ಪ ಒಂದು ಸ್ವಲ್ಪ ಕಡಿಮೆ ತಿಂದ್ರೇ ತುಂಬ ದೇಹಕ್ಕೆ ಒಳ್ಳೆಯದು. ಈ ರೀತಿ ನೀಟಾಗಿ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವು ಇದಕ್ಕೆ ಫಸ್ಟಿಗೆ ಹಾಕಿದ್ದೀವಲ್ವ ಸೊಪ್ಪಿನ ಕಾಳು ಮತ್ತು ಏಲಕ್ಕಿ ಪುಡಿ ಹಾಕಿದ್ದೀವಿ. ಲಾಸ್ಟಿಗೆ ಬೇಕಾದ್ರೆ ನೀವು ಸಕ್ಕರೆ ಜೊತೆ ಏಲಕ್ಕಿ ಪುಡಿನ ಬೇಕಾದ್ರೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೋಬೋದು. ಬೆಲ್ಲ ಬೇಕಿದ್ರೆ ಬೆಲ್ಲನೂ ಹಾಕ್ಕೋಬೋದು. ನೋಡಿ, ತುಪ್ಪ ಹಾಕಿದ ಮೇಲೆ ನಮಗೆ ಈ ರೀತಿ
ಕೇವಲ ಗೆಣಸು ಈ ರೀತಿ ನಮಗೆ ರೆಡಿಯಾಗಿದೆ. ಇದಕ್ಕೆ ಇನ್ನು ನಾನು ಚಿರೋಟಿ ರವೆ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ. ಈ ರೀತಿ ನಮಗೆ ಗೆಣಸು ಹಲ್ವಾ ಇದಕ್ಕೆ ಬಂದುಬಿಟ್ರೆ ನಮಗೆ ಹಲ್ವಾ ಮಾಡಲಿಕ್ಕೆ ಗೆಣಸು ರೆಡಿ ಆಯಿತು ಅಂತ ಹೇಳಿ. ಇದನ್ನು ಇಷ್ಟೊತ್ತು ನಾವು ಬೇಯಿಸಲೇಬೇಕಾಗುತ್ತೆ. ಯಾಕಂದರೆ ಹಸಿ ಗೆಣಸು ಬೇಯಿದ್ರೆ ಮಾತ್ರ, ಚೆನ್ನಾಗಿ ಬಂದರೆ ಮಾತ್ರ ನಮಗೆ ಇದು ಬರುತ್ತೆ, ಹಲ್ವಾ ಥರ ಬರುತ್ತೆ. ಇಲ್ಲಾದರೆ ಅದು ಬರೋದಿಲ್ಲ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಚಿರೋಟಿ ರವೆ ಹಾಕಿದ್ದೀನಿ, ಹುರಿದಿಟ್ಟಂತಹ ಚಿರೋಟಿ ರವೆ. 1 ಬೌಲ್ ರವೆ ಹಾಕಿದ್ದೀನಿ, 1 ಬೌಲ್ ಸಕ್ಕರೆ ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಫಸ್ಟು ಇದು ರವೆ ಸ್ವಲ್ಪ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ರವೆ ಅರಳಿ ಬರಬೇಕು. ಅರಳಿ ಬಂದಮೇಲೆ ನಾವು ಇದಕ್ಕೇನು ಹಾಕಬೇಕು, ಸಕ್ಕರೆನ ಕೊನೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಡಿಸಿ ಗ್ಯಾಸ್ನ ಆಫ್ ಮಾಡಿದ್ರೆ ನಮಗೆ ಹಲ್ವಾ ಸವಿಲಿಕ್ಕೆ ಸಿದ್ಧ ಆಗುತ್ತೆ. ನೋಡಿ, ನೀಟಾಗಿ ಇದು ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನಾವು ಇದೇ ರೀತಿ ಕ್ಯಾರೆಟ್ ಹಲ್ವಾ ಕೂಡ ಮಾಡ್ಕೋಬೋದು. ಅದು ಕೇವಲ ತುರಿದು ಹಾಕ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ತುರಿದು ಮಿಕ್ಸಿಗೆ ಹಾಕ್ಲಿಕ್ಕೆ ಏನು ಕಾರಣನಪ್ಪ ಅಂದರೆ ಇದು ಬೇಗ ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ ಮಿಕ್ಸಿಗೆ ಹಾಕಿದ್ದೀನಿ. ಮಕ್ಕಳಿಗೆ ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಕ್ಕರೆ ಕೆಲವೊಂದು ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಸ್ವಲ್ಪ ಸ್ಟೀಲಿಂದು ಪ್ಯಾನ್ ಆಗಿರೋದ್ರಿಂದ ನಾನು ಸ್ವಲ್ಪ ಈ ರೀತಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿದೆ. ನೀವು ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ. ನಾನು ಈ ಲೋಟದಿಂದ 1 ಲೋಟ ನೀರು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬೇಯಬೇಕಲ್ವ ಗೆಣಸು, ಅದಕ್ಕೋಸ್ಕರ. ಒಳ್ಳೆ ತುಪ್ಪದ ವಾಸನೆ ಗಮ್ಮಂತ ಬರ್ತಾಯಿದೆ ಫ್ರೆಂಡ್ಸ್. ಇದು ನೀವು ಒಮ್ಮೆ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾವು ಕೊನೆಗೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಕರಿದಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅಲಂಕರಿಸಿದರೆ ನಮಗೆ ಬಿಸಿ ಬಿಸಿಯಾದ ಗೆಣಸಿನ ಹಲ್ವಾ ಸವಿಯಲು ರೆಡಿ ಆಯಿತು. ದಯವಿಟ್ಟು ವಿಡಿಯೋ ಯಾರಿಗೆಲ್ಲ ರೀಚ್ ಆಗಿದೆ ಅವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ನ ನೀವು ಒತ್ತೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಇವಾಗ ನಾನು ಕೊನೆಗೆ ಸಕ್ಕರೆ ಹಾಕಿಬಿಟ್ಟು ಈ ಗೆಣಸು ಮತ್ತು ರವೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಈ ಹಲ್ವಾ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಈ ಹಲ್ವಾನ ರುಚಿನ ಸವಿದ್ರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನಿಮಗೆ ಇನ್ನೂ ತುಪ್ಪ ಬೇಕಿದ್ರೆ ಹಾಕ್ಕೋಬೋದು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ನಿಮ್ಮಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆಯೋ ಅದನ್ನೆಲ್ಲ ಹಾಕಿಬಿಟ್ಟು ನೀವು ಬೇಕಿದ್ರೆ ಇದಕ್ಕೆ ಕೊನೆಗೆ ಒಗ್ಗರಣೆ ಹಾಕ್ಕೋಬೋದು. ನೋಡಿ ಎಷ್ಟು ಸ್ಮೂತ್ ಆಗಿದೆ. ಇಟ್ಟರೆ ಬಾಯಲ್ಲಿ ಹಾಗೆ ಕರಗ್ತಾ ಇದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್.